ಸರ್ ನಮಸ್ತೆ. ಯೂತ್ ಕಾಂಗ್ರೆಸ್ಸಿಂದ ಇವಾಗ ನೀವು ಹೋರಾಟಗಳು ಮಾಡ್ತಾ ಇದ್ದೀವಿ ಅಂತ ಅಂದ್ರಿ. ಮೈಸೂರು ಚಲೋ ಮಾಡಿದ್ದೀರಾ, ಹಾಗೂ ಇವಾಗ ಸಾಕಪ್ಪ ಸಾಕು ಕಾಂಗ್ರೆಸ್ ಸವಾಸ ಸಾಕು ಅಂತ ಹಾಕೊಂಡು ಅದೊಂದು ಹೋರಾಟ ಕಾಂಗ್ರೆಸ್ ಸವಾಸ ಅಲ್ಲ, ಸರ್ಕಾರ ಸಾಕು ಅಂತ ಜನ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟು ನಿಮ್ಮಿಂದ ಹಾಸನ ಚಲೋ ನಿರೀಕ್ಷೆ ಮಾಡ್ಬೋದಾ ನಾವು? ಅಲ್ಲಾಗಿರೋ ಅನ್ಯಾಯಗಳ ಬಗ್ಗೆ ನೀವು ಧ್ವನಿ ಎತ್ತುತ್ತೀರಾ? ನಿಮ್ಮ ಪೆನ್ನು ಪೇಪರ್ ನಾಯಕರು ಇದ್ದಾರಲ್ಲ, ಸಿ ಡಿ ಫ್ಯಾಕ್ಟ್ರಿ ಓನರ್ ಇದ್ದಾರಲ್ಲ, ಮಾಲೀಕರು. ಈಗ ನಿಮ್ಮ ಬಹಳ ಪ್ರಭಾವಿ ಕ್ಯಾಬಿನೆಟ್ ಮಿನಿಸ್ಟ್ರು ಪ್ರಭಾವಿ ನಾಯಕರು, ಮುಖ್ಯಮಂತ್ರಿಗಳ ಆಪ್ತರು ಅಲ್ಲ ರೀ. ವಿಧಾನಸೌಧದೊಳಗಡೆ ಎಂತೆಂಥ ಮಹನೀಯರು, ವಿಷಯಾಧಾರಿತವಾದಂಥ ಚರ್ಚೆಗಳಿಗೆ ಇತಿಹಾಸ ಉಳ್ಳಿರ್ತಕ್ಕಂಥ ವಿಧಾನಸೌಧ. ಈಗ ನಮ್ಮ ಹಣೆ ಬರ, ನಮ್ಮಂಥ ಯುವಕರು, ನಮ್ಮಂಥ ಯಂಗ್ಸ್ಟರ್ಸು ಇಲ್ಲಿ ಮಿನಿಸ್ಟ್ರುಗಳಿಗೆ ಹನಿ ಟ್ರ್ಯಾಪು, ಅಲ್ಲಿ ನಿಮ್ಮ ಕೇಂದ್ರಕ್ಕೆ ಮನಿ ಟ್ರ್ಯಾಪು, ಜನಕ್ಕೆ ತೆರಿಗೆ ಟ್ರ್ಯಾಪ್. ನಮಗೆಲ್ಲ ಗೊತ್ತಾಗೋಯ್ತು. ಕಿರಣ ನಮಸ್ಕಾರ. ಸೈಯದ್ ಅಂತ, ಪುಲಿಕೇಶಿನಗರ್ ಅಧ್ಯಕ್ಷ ಹಾಗೂ JDS ಮೈನಾರಿಟಿ ವರ್ಕಿಂಗ್ ಪ್ರೆಸಿಡೆಂಟ್. ದೇವೇಗೌಡ ಅಪ್ಪಾಜಿ ಮುಸಲ್ಮಾನ್ ಪರ ಇದ್ದರು. ಇವಾಗ ಕುಮಾರಣ್ಣ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಮುಸಲ್ಮಾನರು ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಇವಾಗ ಮುಸಲ್ಮಾನ್ ಸಮಾಜ ಅವರಿಗೆ ಬೇಡವಾಗಿದೆ ಅಂತ ಒಂದು ಪ್ರಶ್ನೆ ಇದೆ. ನಾವು ಎಲ್ಲಿ ಮುಸಲ್ಮಾನ್ ಸಮುದಾಯದವ್ರನ್ನ ವಿರೋಧಿಸಿದ್ದೀವಿ ಅಂತಕ್ಕಂಥದ್ದು ನನಗೆ ಅರ್ಥ ಆಗಿಲ್ಲ. ಇಷ್ಟು ವರ್ಷಗಳ ಕಾಲ ನಾವು ನಿರಂತರವಾಗಿ ಮುಸಲ್ಮಾನ್ ಸಮುದಾಯದ ಜೊತೆ ನಿಂತರೂ ಕೂಡ ಯಾಕೋ ಮುಸಲ್ಮಾನ್ ಸಮುದಾಯದವರು ನಮ್ಮ ಜೊತೆನಲ್ಲಿ ನಿಲ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕೆಲವೊಂದಷ್ಟು ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಯಾವಾಗ ನಮ್ಮ ನಿರೀಕ್ಷೆಗೆ ತಕ್ಕನಂಥ ರಿಸಲ್ಟ್ ಬರದೇ ಹೋದಾಗ, ಮುಸಲ್ಮಾನ್ ಸಮುದಾಯದ ಒಂದು ಸಪೋರ್ಟ್ ಸಿಕ್ಕದೆ ಹೋದಾಗ ಸ್ವಾಭಾವಿಕವಾಗಿ ಅವರು ಬೇಸರ ಮಾಡ್ಕೊಂಡಿರ್ತಕ್ಕಂಥದ್ದು ಸತ್ಯ. ದಯಮಾಡಿ ಈ ಪಕ್ಷ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಹುಟ್ಟಿರ್ತಕ್ಕಂಥ ಪಕ್ಷ. ಆ ಒಂದು ಸಿದ್ಧಾಂತಗಳು ಯಾವತ್ತೂ ಕೂಡ ಬದಲಾವಣೆ ಆಗಲಿಕ್ಕಿಲ್ಲ. ಎಲ್ಲ ಸಮುದಾಯ ದರ್ಗ ವರ್ಗವನ್ನು ಕೂಡ ನಾವು ಪ್ರೀತಿಸ್ತೀವಿ.